ಮಾಮ ಇವತ್ತೊಂದಿನ ಐತಿದ್ರೆ ಹಾಕಿದ್ದಿಲ್ಲ ನಾ ಮುಂಜಾನೆ ಎದ್ದವನು ಹೋಗಿದ್ದಿ. ಇಲ್ಲ ರತ್ನ ನಂದು ಕಾಲೇಜಿಗೆ ಅದು ಹೋಗೋದು ಐತೆ. ಮತ್ತು ಅದ್ರ ಸಂಬಂಧ ಮತ್ತು ಬರ್ತೀನಿ ತಗೋ ಮತ್ತೆ ಯಾವಾಗಾರ. ನಿಂದು ಕಾಲೇಜ್ ಸುಟ್ಟಿ ಬಿಟ್ರು ಬರ್ಬೇಕಿಲ್ಲ? ಇಲ್ಲ ಮಾವ, ನಂದು ಮತ್ತೆ ಕಾಲೇಜ್ ಈಗ ಪೇಪರ್ ಅದು ನಡೆದಾವ. ಇನ್ನೂ ಸೂಟಿ ಅದು ಬಿಟ್ಟಿಲ್ಲ. ಸೂಟಿ ಅದು ಬಿಟ್ರೆ ಬರ್ತೇನೆ ತಗೋ ಮಾಮ. ಮತ್ತೆ ನಾ ಬಂದೆ ಅಂದ್ರೆ ನೀ ಕಾಲೇಜಿಗೆ ಹೋಗಿರ್ತೀನಿ. ಹಾಂ ಹೋಗೋದು ಬರುತ್ತೆ ನಂದು ಈಗ. ಹೋಗ್ಬೇಕು ನೋಡಿ ಕಾಲೇಜಿಗೆ. ಲಕ್ಷ್ಮೀನ ಕರ್ಕೊಂಬರ್ಬೇಕಿತ್ತು ಮಾಮ. ಇದು ಪೇಪರ್ ಇದ್ದವ ಹಂಗಾಗಿ ಕರ್ಕೊಂಬರ್ಲಿಲ್ಲ ನೋಡಕಿನ. ಅತ್ತಿ ಕಮಲಾ ಅತ್ತಿ ಫೋನ್ ಹಚ್ಚಿದ್ಲ, ಮಾತಾಡಕತ್ತ. ಇಲ್ಲೇ ಒಳ ಸಿಗ್ನಲ್ ಬರಂಗಿಲ್ಲ, ಅದಕ್ಕೆ ಹಿತ್ತಲ್ದ ಮಾತಾಡತ್ತಿದ್ಲ. ಹೌದಾ, ನಾನು ನಿನ್ನ ಫೋನ್ ಹಚ್ಚಿದೆ. ಇದನ್ನ ಬರತ್ತೇನೆ ಊರಿಗೆ ಅಂತ ಹೇಳಿ ನೆಟ್ವರ್ಕ್ ಬರಲಿಲ್ಲ ಮನಿ ಫೋನ್. ನಿಂದು ನಂಬರ್ ಇದ್ದಿದ್ದಿಲ್ಲ ನನ್ನ ಕಡೆ ಫೋನ್ ನಂಬರ್. ಮತ್ತು ಮಾಡಿ ಲಕ್ಷ್ಮಿ ಕೊಟ್ಲ, ಅದಕ್ಕೂ ಹಚ್ಚಿದ್ರೆ ಸ್ವಿಚ್ ಆಫ್ ಬಂತದು. ಹೌದು, ಅಪ್ಪನೂ ಹಚ್ಚಿದ್ರ ಅಂತ ಫೋನ್. ಹೊಲ್ದಾಗಿಂದ ಬರೋ ಮುಂದೆ ಹಿಂಗಪ್ಪ ಫೋನ್ ಹಚ್ಚಿದ್ನ ಬರತ್ತ ನೋಡಂತೆ ಅನ್ನ ಹೇಳ್ಬೇಕಂತ ಹೇಳಿ ನಂದು ಫೋನ್ ಸ್ವಿಚ್ ಆಫ್ ಐತಿ. ಅವೊಂದು ಫೋನ್ ನೆಟ್ವರ್ಕ್ ಬಂದಿಲ್ಲ. ಬಯಸ್ಕೊಂಡ್ವಿ, ಚಾರ್ಜ್ ಹಾಕಕ್ಕೆ ಬರೋದಿಲ್ಲ ನಿಮ್ಗೆ, ನೆಟ್ವರ್ಕ್ ಬರೋಲ್ಲ ಇಡ್ಬೇಕಿಲ್ಲ ಅಂತ ಹೇಳಿ. ಅಪ್ಪ ನಾ ಹೊಲಕ್ಕೆ ತಾನ ಕರ್ಕೊಂಡು ಹೋಗ್ಬರ್ಬೇಕನ್ನೇ ಮಗ್ರ ಹಾಕಿತ್ತು ನೋಡು. ಹೌದಪ್ಪ, ಮಾಡಿ ಭಾಳ ಆಗೈತಿ. ಮತ್ತು ಮಳೆ ಯಾವ ಬರ್ತೈತನ ಬಿಡು, ಬೇಡ. ಮತ್ತು ತಗೋಬೇಕು, ಮತ್ತು ಒಯ್ಸ್ಕೊಂಡು ಬರೋದು ಅದು ಬ್ಯಾ ಬಿಡಪ್ಪ. ಕಮಲಾಗ ಫೋನ್ ಹಚ್ಚಿದ್ದೆ ರೀ. ಹೌದಾ, ಆರಾಮದಾರಂತ? ಹ್ಞೂ ರೀ, ಆರಾಮದಾರಂತ. ಅಪ್ಪ್ಯಾಗ ಇರು ಅಂತಂದ್ರೆ ಅವಲ್ಲ ಏನಾಗ್ತಿದ್ದಲ್ಲ, ಅದಕ್ಕೆ ಹೇಳಿದ್ರಂತ ಹಚ್ಚಿದ್ದೆ. ನಾ ಮುಂಜಾನೆ ಅದಕ್ಕೆ ಕುಟ್ಲೆ ಕಳಿಸ್ತೀನಿ ಅಂತೇಳಿ. ನೋಡ್ರಿ ಅವ ಇರವ, ನಾವು ಇದ್ದಪ್ಪ ಅಂತ ಹೇಳಿವಿ ಅಂತಂದು ಅನ್ನಾಗತ್ತಿದ್ಲ ಕಮಲಾ. ಹಂಗಾಗಿ ಫೋನ್ ಹಚ್ಚಿದ್ದೆ. ಅಪ್ಪ ನಾ ಮುಂಜಾನೆ ಎದ್ದವನು ಹೋಗಿ ಅಂತ ಬಿಡಪ್ಪ, ನಾಷ್ಟ ಮಾಡ್ಕೊಂಡು ಅವನು ಹೋಗಿ ಅಂತ ಮುಂಜಾನೆ. ಬ್ಯಾಡತ್ತಿ, ನಂದು ಕಾಲೇಜಿನ ಕೆಲಸ ಅದೈತೆ. ನಾ ಇಲ್ಲಿ ಊರಿಗೆ ಹೋಗೋ ಸಂಬಂಧ ಮತ್ತೆ ಇಲ್ಲಿ ಬಂದು ಹೋದ್ರತಂತಂದು ಕಾಲೇಜಿಗೆ ಹೋಗಿ ಬಿಟ್ಟಿದ್ದೆ. ಮತ್ತೆ ಬರ್ತೇನೆ ತಗೋತಿ. ಮುಂಜಾನೆ ಹೋಗಿದ್ರೆ ಹಾಕಿತ್ತಪ್ಪ, ಬಸ್ ಸ್ಟ್ಯಾಂಡಿಗೆ ಹೋಗಿ ಗಾಡಿ ಮೇಲೆ ಬಂದು ಹತ್ತಿಸ್ತಿದ್ದೆ. ಏನು ಮತ್ತೆ 1.5 ತಾಸ್ನಾಗ ಊರಾಗಿರ್ತಿದ್ದಿ, ಇದ್ರೆ ಹಾಕಿದ್ದಿಲ್ಲ. ನೀವ ಬರ್ರಿ ಮಾವ, ಒಟ್ಟ ಊರಿಗೆ ಬಂದೇ ಇಲ್ಲ ಅಂತ ನೋಡು. ಅವ್ನು ನೆನ್ಸಾಕತ್ತಿದ್ಲು, ಒಟ್ಟ ಬಂದೇ ಇಲ್ಲ ನಿಮ್ಮ ಮಾವ, ಬರೀ ಹೊಲ್ದಾಗ ಕೆಲಸ ಅದು ಇರ್ತಾವು, ಬಂದೇ ಇಲ್ಲ ನೋಡಿ ಬಾ ಅಂತ ನೀನಾರು ಹೇಳಿ ಬಾ ಅಂತಂದು ಅವಡು. ಅವು ಹಾಂ ಬಾ ಮತ್ತೆ ಹೋಗ್ಬಿಡು ಇವತ್ತು. ಅಯ್ಯೋ ಇನ್ನು ಮತ್ತು ಯುಗಾದಿ ಮುಗೀತಪ್ಪ, ಇನ್ನು ಹರಗಿಸೋದಲ್ಲ ಹೊಲ ಅದು. ಮತ್ತಿನ್ನು ಅದು ಮಳೆ ಅದು ಚಲೋ ಆತಂದ್ರೆ ಮತ್ತೆ ಬಿತ್ತದು ಅದು ಚಲೋ ಆಗತ್ತಪ್ಪ, ಹರಗಿಸ್ಬೇಕಲ್ಲ ಹೊಲ. ಹಂಗಾಗಿ ಹೊಲ ಅದು ಹರಗಿಸಕತ್ತಿದ್ವಿ ನೋಡಿ. ಬರ್ತೀಯ ಅಂತ ನಾನು ಹೊಲಕ್ಕೆ ಹೋಗಿ ನೋಡಿ ಕೇಳಲ್ಲಿ ಮತ್ತಿನ್ ಬೇಕಾರೆ. ಹೌದು ಮಾವ, ಅಪ್ಪಾರದು ಹೊಲ ಅದು ಹರಗಿಸಕತ್ತಾರ ನೋಡು. ಅವರು ಹೋಗೇ ಬಿಟ್ಟಾರ. ಅವರು ಈ ಪುರ್ಸತ್ತ ಇಲ್ಲಿ ನೋಡಿ ಕಾಕಾಗ ಅಪ್ಪಗೆ ಅವ ಇದನ್ನ ಮತ್ತಿನ್ನು ಬಿತ್ತದು ಚಲೋ ಆಕತ್ತಂತೇಳಿ ಹರಗಿಸಾಕತ್ತಾರ. ಇದು ಮಳೆ ಒಂದು ಏನು ಕಾಡಾಕತ್ಬಿಟ್ಟತ್ ನೋಡು. ಹೌದೋಪ, ಈಗ ಹೊರ ಬಿದ್ದಾಗ ಹರಗಬೇಕಲ್ಲ ನಾವು ಹೊಲ, ಅದ್ರ ಸಂಬಂಧ ನೋಡಿ ಓಡಾಡಿ ಇದು ಮಾಡೋದು. ಬಂದವ್ರು ಮಾವ ನೀವು ಒಟ್ಟು ಹೊಲ ಹರಗಿಸೋದು ಮುಗಿತಂದ್ರೆ ಅತ್ತಿ ಕರ್ಕೊಂಡು ರತ್ನ ಕರ್ಕೊಂಡು ಬರ್ರಿ ಒಂದು 4 ದಿನ. ಏನು ನೀವಾರ ಎಲ್ಲ ಹೋಗುದಿರ್ತೈತಿ ಮನ್ಯಾಗ ಬ್ಯಾಸ್ರ, ಬರೀ ದುಡಿ ಮನ್ಯಾಗ ಕುಂತ್ರು ಇದಾಕತಿ, ಬ್ಯಾಸ್ರಕತಿ. ಬರ್ರಿ ನೀವು, ಜಾಗ ಬದ್ಲದಂಗೆ ಆಕತ್ ನಿಮಗೂ. ನಾವು ಅದನ್ನ ಹೇಳ್ತೀವಪ್ಪ ನಿಮ್ಮ ಮಾವಗ, ಎಲ್ಲಿ ಹೋಗುದಿಲ್ಲ ಏನಿಲ್ಲ, ಅಲ್ಲೇ ಕಮಲಾರಂತೆ ಕರ ಹೋಗ್ಬರ ನಡಿ ಅಂತೇಳಿ. ಈಗ ಮನ್ಯಾಗ ತಾವೊಬ್ಬರ ಈಗ ಹೊಲ್ದಾಗ ದುಡಿದು ಮನ್ಯಾಗ ಕೆಲಸ ತಮ್ಗೆ ಒಳಗೆ ಹೊರಗೆ, ಹಂಗಾಗಿ ಎಲ್ಲಿ ಹೋಗುದೇ ಇಲ್ಲ ನೋಡು. ಹಂಗ ಹೋದ್ರೂ ಮುಂಜಾನೆ ಹೋಗೋದು ಸಂಜೆಗೆ ಬರೋದು ಹಿಂಗೆ ಮಾಡ್ತಾರೆ. ಅಲ್ಪ ನೀನು ಇದ್ದು ಹೋಗಿದ್ರೆ ಹಾಕಿದ್ದಿಲ್ಲನ, ಏನು ಬಿಡ. ಹಿಂಗೆ ಬಂದು ಹಿಂಗೆ ಒಂಟಿ ಇದ್ದಂಗಲ್ಲ ಬಿಟ್ಟಂಗಲ್ಲ ನೋಡು. ಅರ್ಧ ಬಸ್ನಾಗ ಹೊತ್ತೋಕತೆ ಬಂದು ಒಂದಿಟ್ಟು ಕುಂದ್ರದು ಊಟ ಮಾಡೋದು ಮಾತ್ರ ಕುಂತಂಗಲ್ಲ ಏನಲ್ಲ. ಇವತ್ತು ಇದ್ದಿದ್ರೆ ಹಾಕಿದ್ದಿಲ್ಲನ, ಏನು ನೋಡು ಬಂದು ಒಳತ್ತಾಗಿಲ್ಲ. ಮತ್ತೆ ಈಗ ಬಂದಂಗಾಗೈತಿ, ಹೊಂಟು ನಿಂತಿಪ್ಪ ಮತ್ತೆ. ಇಲ್ಲಿ ತಗೋತಿ ಮತ್ತೆ ಬರ್ತೇನೆ. ಮತ್ತು ಕಾಲೇಜಿಗೆ ಹೋದ್ನಿ ಅಂದ್ರೆ ನನಗೂ ಬರೋದಾಗೋದಿಲ್ಲ. ಅದಕ್ಕೆ ಅವನು ಮೊನ್ನೆ ಹೋದಾಗ ಮಾವ ತಿಬಾಣೆ ತಾತಿದ್ರು ಜೀವನ ನಡ್ಸಕತ್ತೈತವ ಅಪ್ಪಂದು ಬಂದ್ರೆ ಹೋಗಣ್ಣ ಬಂದು ಹೋಗಣ್ಣ ಅಂತಂದು ಅಂದಾರಂದ್ರೆ ನಾನು ಬರ್ಬೇಕಂತ ಅನ್ಕೊಂಡಿದ್ನಿ ಮಾವ. ಆಗ ನನಗೂ ಆಗಲಿಲ್ಲ, ಸುಟ್ಟಿ ಬಿಡಲಿಲ್ಲ ಕಾಲೇಜ್. ಹಾಗಾಗಿ ಈಗ ಸುಟ್ಟಿ ಇತ್ತಲ್ಲ ಬಂದು ಹೋದ್ರತಂತ ಹೇಳಿ ಬಂದಿಪ್ಪ. ಆರಾಮ್ ತಗೋರಿ. ಕಾಲೇನ ನೋವಾಗಿ ಅಂತಂತಾರೆ ಮಾವ. ನಿಮ್ಮದು ಮನ್ ಕಾಲು ನೋವು ಬಂದಾವ ತೋರಿಸ್ಕೋಬೇಕಿಲ್ಲ. ಏನು ಬಿಡೋ ಹಂಗೆ ಮತ್ತೆ ವಯಸ್ಸಾತ ಇನ್ನು ಏನು ಮತ್ತು ಮೊಣಕಾಲು ನೋವು ಬರೋದಾ ಏನು ಮಾಡೋದಪ್ಪ. ಹಂಗೆ ಮತ್ತೆ ಹಿಂಗೆ ಹೋಗೋದು ನೋಡಿ. ಗುಳ್ಗಿ ತೊಗೊಳೋದು ಏನು, ಈಗ ದವಾಖಾನಿಗೆ ಹೋದ್ರೆ ಕಂಡಾಪಟ್ಟಿಗೆ ಗುಳ್ಗಿ ಬರೀತಾರ, ರೊಕ್ಕನ ಹಂಗೆ ಇರ್ತೈತಿ. ಏನು ಹಂಗೆ ಗುಳ್ಗಿ ತೊಗೊಂಡೆ ಒಟ್ಟು ಕಾಲು ನೋವು ಕಡಿಮೆ ಇರ್ತಾವೆ. ಮತ್ತು ಅದು ಹಂಗೆ ಅದ ಹಾಡ ಅದ ಲೆಕ್ಕ. ಹೌದು ಮಾವ, ಈ ಅಮ್ಮಗೂ ಹಂಗಾಗೈತೆ ನೋಡಿ. ಕಾಲು ನೋವು ಅಂತಾರ, ತೋರಿಸ್ಕೊಂಬಂದು ಕೂಡಲೇ ಗುಳ್ಗಿ ಅದು ಕೊಡ್ತಾರಲ್ಲ. ಏನು ತೊಗೊಂಡಾಗ ಗುಳ್ಗಿ ತೊಗೊಂಡಾಗ ಕಡಿಮೆ ಆಗೋಗ್ಬಿಡಪ್ಪ, ಎಲ್ಲಿ ಒಲೆ ಬಿಡ ನಾನು ಅಂತಂದು ಹಂಗೆ ಇದನ್ನ ಎಣ್ಣೆ ಹಚ್ಕೋತಾರ. ಇದನ್ನು ಕೊಬ್ಬರಿ ಎಣ್ಣೆ ಅದು ಒಂದಿಟ್ಟು ಹಾಕಿ ಹಿಂಗೆ ಒಂಚೂರು ಹಚ್ಕೊಂಡು ತಿಕ್ಕೊಂಡು ಬಿಸಿನೀರದು ಹಾಕೋತಾರ, ಅದು ಹಳವಾರ ಆಕತ್ತಂತಾರ. ಹಂಗೆ ವಯಸ್ಸಾದ್ಮೇಲೆ ಹಂಗೆ ಬಿಡವ ಅಂತಾರೆ ಅವರು ಅಮ್ಮಾರು. ಹಂಗೆ ಬಿಡು, ಹಂಗೊಂದು ದಿನ ಹಿಂಗೊಂದು ದಿನ ಕಾಲು ನೋವು ಇರ್ತಾವೆ ಇರೋಂಗಿಲ್ಲ. ಹಂಗೆ ಒಟ್ಟು ಏನಾರ ಹೊಲ್ದಾಗ ಕೆಲಸ ಹೆಚ್ಚಾತಂದ್ರೆ ಅಷ್ಟು ನೋವು ಹಾಕವ್ ನೋಡು. ಇಲ್ಲ, ದೊಡ್ಡ ದೊಡ್ಡ ಡಾಕ್ಟರ್ ಕಡೆ ತೋರಿಸ್ಕೊಂಡ್ ಬಂದಿಪ್ಪ ನಾವು ಹೋಗಿ. ಎಲ್ಲಿ ಹೇಳ್ತಾರ ಅಲ್ಲಿ ಮತ್ತೆ ಕರ್ಕೊಂಡು ಹೋಗೇ ಬಂದೇವಿ. ಆದರೂ ಒಂದು ಕಾಲು ನೋವು ಕಡಿಮೆನೇ ಆಗೋಲ್ವಪ್ಪ ಒಟ್ಟೆ. ಹೌದತ್ತಿ, ಏನು ಹಂಗೆ ಬಿಡಿ. ಏನು ನೀರಿಗೆ ಬರ್ತದಂತಾರ, ಏನು ಗೊತ್ತಾಗೋದಿಲ್ಲ ಒಟ್ಟು. ಬರ್ಲಮ್ಮ ಅವ್ನು ಹಂಗಾರ ಮತ್ತೆ ಬರ್ತೇನೆ ತಗೋ. ಅಲ್ಲೋಪ ಈಗ 4 ಆಗೈತಿ, 5 ಸುಮಾರು ಹೋಗಿ ಅಂತ ಬಿಡು. ಇಲ್ಲ ಮಾವ, ಮತ್ತು ಬಸ್ ಮತ್ತೊಮ್ಮೆ ಸಿಗೋದಿಲ್ಲ. ಒಮ್ಮೆ ಸಿಗ್ತಾವ, ಇಲ್ಲೇ ಸಿಕ್ತಂದ್ರೆ ಈಗ ಮತ್ತು ಬಸ್ ಏನೋ ಡೈರೆಕ್ಟ್ ಐತಂತಲ್ಲ ಇಲ್ಲಿದ್ದ ಊರಿಗಿನ. ಮತ್ತು ಅದ ಬಸ್ಸಿಗೆ ಹೋಗ್ಬಿಡ್ತೇನೆ, ಮತ್ತೆ ಇಳಿದು ಹತ್ತುದಲ್ಲೇ. ಈಗ 4 ಆತಪ್ಪ. ಈಗ ಹೋತ ಏನು ಮಾಡ್ತಾ ಬಸ್? ಈಗ 5ಕ್ಕೆ ಐತೆ ಒಮ್ಮೆ. ಇಲ್ಲ ಅತ್ತಿ, ನೋಡ್ತೀನಿ ಅಲ್ಲೇ ಬಸ್ ಸ್ಟ್ಯಾಂಡ್ ನಿಂದಿರ್ತೀನಿ. ಮತ್ತು ಯಾರು ಬಂದ್ರೆ ಬಸ್ಸಿಗೆ ಹೋಗ್ಬಿಡ್ತೇನೆ ತಗೋ. ಮತ್ತು ಮಳೆ ಮಾಡಾಗೈತಿ, ಮತ್ತು ಮಳೆ ಬಂದು ಮತ್ತು ಹೋಗೋದಾಗೋದಿಲ್ಲ. ಹೋಗ್ಬಿಡ್ತೇನೆ ತಗೋ ಮಾವ ಹಂಗಾರೆ ನಾನು. ಮತ್ತೆ ಬಾಪ ಅಪ್ಪೆ ನೀನು ಸುಟ್ಟಿ ಅದು ಬಿಡ್ತಂದ್ರೆ ಬಂದು ಹೋಗೇನ. ಹ್ಞೂ ಅತ್ತಿ, ಬರ್ತೇನೆ ತಗೋ ಮತ್ತೆ. ರತ್ನ, ಇದು ಅತ್ತಿಯರು ಊರಿಗೆ ಇವನ್ ಚಕ್ಲಿ ಅದು ಮಾಡಿಟ್ಟಿದ್ ನೋಡು. ಚೀಲ ಈ ಮಾತಂದಿದ್ನಲ್ಲ, ಆ ಚೀಲದಾಗ ಅದನ್ನ ಡಬ್ಬಿ ಇಟ್ಕೊಂಬ. ಅದನ್ನ ಚಕ್ಲಿ ಹಾಕಿಟ್ಟೆ ನೋಡಿ, ಸ್ಟೀಲಿನ ಡಬ್ಬಿನ. ಹ್ಞೂ ಯವ್ವ.
ಸುಳ್ಳ ನಗ್ಲಾಕೊಂಡೆ ನೋಡತ್ತಿ ಅವ್ನ ಯಾಕೆ ಚಕ್ಲಿ ಅದು ಮಾಡಕ್ಕೆ ಹೋಗಿದ್ದಿ ಒಬ್ಬೇಕೆ ನೀನು ಸುಳ್ಳ ದನ್ಕೋತಿ ನೋಡು. ಏನಾತ್ ಬಿಡಪ್ಪ ಚಕ್ಲಿ ಜೀವದಿ ಅಲ್ಲ ಮತ್ತು ನಾ ಚಕ್ಲಿ ಮತ್ತು ನಿಮ್ಮ ಮಾವು ಮಾಡ್ತಿದ್ಲ ಏನು ಚಕ್ಲಿನ ಮತ್ತು ಸುಮ್ಮನೆ ಹಾಕಿವು ಪಾಪ ಹೊಲ್ದಾಗ ಏನು ಕೆಲಸ ಮನೇನ ಕೆಲಸ ಮಂದಿನೂ ಭಾಳ ಮನೆಯಂದು ಅಡಿಗೆದು ಹೊರೆ ಭಾಳ ಆಕತ್ತಲ್ಲ ಅದಕ್ಕೆ ನಾನು ಇಲ್ಲೇ ಹಿಟ್ಟಿತ್ತು ಹಾಕಿಸಿದ್ದೆ ಅದಕ್ಕೆ ನಿನ್ನೆ ಮಾಡಿಟ್ಟೇನಪ್ಪ ವೈ ಏನು ಕಾಲೇಜಿಗೆ ಹೋಗೋ ಮುಂದೆ ಮತ್ತು ಕಾಲೇಜಿಗೆ ಹೋಗಾಗ ಮತ್ತೆ ಯಾವಾಗ ಹೋಗಿ ನೋಡು ಹೋಗೋ ಮುಂದೆ ವೈ ಹೊಸ ಮನೆ ಕಟ್ಟೇನಿ ನೋಡು. ಹ್ಞೂ ಅತ್ತಿ ಆಯ್ತಾಳತ್ತಿ ನೋಡ್ತೀನಿ ಇನ್ನೊಂದು 2 ದಿನದಾಗ ಹೋಗೋದು ಆಕತ್ತ ಏನು ನೋಡ್ಬೇಕತ್ತಿ ನಾನು ಹೋಗ್ಬರ್ತೇನೆ ಮಾವ ಕಾಲ್ ಕೊಡಿಲ್ಲ ನಮಸ್ಕಾರ ಮಾಡ್ತೇನೆ. ಇರ್ಲಿ ಬಿಡಪ್ಪ ಎಲ್ಲ ಒಳ್ಳೇದಲ್ಲಿ ಎಲ್ಲ ಒಳ್ಳೇದಲ್ಪ. ಹೋಗ್ಬರ್ತೇನೆ ನೋಡತ್ತಿ ನಾ ಹಂಗಾರ. ಹ್ಞೂನ್ಪ ಹೋಯ್ ಬಾ ಊರು ಮುಟ್ಟಿದ್ಮ್ಯಾಗ ಫೋನ್ ಹಚ್ಚೇನು ಮಾವ ಚೀಲ ತೊಗೊಯ್ದು. ರತ್ನ ಹೋಗ್ಬರ್ತೇನೆ ನೋಡು. ಹ್ಞೂ ಮಾವ ಹೋಯ್ ಬಾ ಫೋನ್ ತೊಗೊಂಡಿಲ್ಲ ಮಾವ. ನಾ ತೊಗೊಂಡೆ ನಾಳೆ ರತ್ನ ಫೋನ್. ಹಾಂ ಹೋಗ್ಬರ್ತೇನೆ ಅತ್ತಿ ಹೋಗ್ಬರ್ತೇನೆ ನೋಡು ರತ್ನ ಹೋಗ್ಬರ್ತೇನೆ. ಹ್ಞೂನಪ್ಪ ಹೋಯ್ ಬಾ ಮುಟ್ಟಿದ್ನ ಫೋನ್ ಹಚ್ಚಪ್ಪ. ಅಪ್ಪ ನಡಿಪ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತಾನೆ ಅತ್ತಾಗ ನಾನು ಹೊಲಕ್ಕೆ ಅದು ಹೋಗ್ತೀನಿ ಗಾಡಿ ಮೇಲೆ ಹೋಗೋಣ ನಡಿ. ಇಲ್ಲಿ ಬಿಡಮ್ಮವ ಏನು ದೂರಲ್ಲ ಏನೋ ಬಸ್ ಸ್ಟ್ಯಾಂಡ್ ಹೋಗಿದ್ನಲ್ಲ. ಇಲ್ಲಿ ತಡೆಯಪ್ಪ ಅಲ್ಲಿ ತನ ಬಿಡ್ತಾರ ಬಿಸಿಲು ನೈ ತಡಿ ರೀ ಬಿಟ್ಟು ಬರ್ರಿ ಬಸ್ ಸ್ಟ್ಯಾಂಡ್ ತನ. ಹಾಂ ನಾ ಅಪ್ಪನ ಬಸ್ಸಿಗೆ ಹತ್ತಿಸಿ ಅತ್ತ ಹೊಲಕ್ಕೆ ಹೋಗ್ಬರ್ತೇನೆ ನೋಡು ಸಾವಿತ್ರಿ. ಹ್ಞೂ ರೀ ಹೋಗಿ ಬರ್ರಿ ಹಂಗಾರೆ ಮಳೆ ಮಾಡಾಗೈತಿ ಮತ್ತೆ ಅಲ್ಲಿ ಹೊಲಕ್ಕೆ ಹೋಗಿದ್ರಿ. ಇಲ್ಲಿ ತಗೋ ಅಲ್ಲಿ ತನ ಹೊಲ್ತಾನೆ ಹೋಗ್ಬರ್ತೇನೆ ನಡಿಪ ಅಪ್ಪ ಹೋಗುಣ. ಹ್ಞೂ ಮಾ ಹೋಗುಣ ಬಾ ಅತ್ತಿ ಹೋಗ್ಬರ್ತೇನೆ ನೋಡ್ರಿ ರತ್ನ ಹೋಗ್ಬರ್ತೇನೆ. ಹ್ಞೂ ಮಾವ ಹುಷಾರಪ್ಪ ಹುಷಾರು ಹೋಯ್ ಬಾ. ಹ್ಞೂ ಅತ್ತಿ 2 ಗಂಟೆಗೆ ಬಂದಿದ್ನ ಅಪ್ಪೆ ನೋಡಿ ಈಗ ಬಂದಂಗೆ ಆಯ್ತು ನೋಡಿ ಈಗ ಬಂದು ಈಗ ಒಂದು ನನ್ನಂಗೆ ಆಯ್ತು ಮಾತಾಡ್ಕೊತ ಕುಂತೀವಿ ಹತ್ತು ಹೋಗಿದ್ದ ಗೊತ್ತಾಗಿಲ್ಲ ಇದ್ದಿದ್ರೆ ಹಾಕಿತ್ತು ನೋಡಪ್ಪ ಇರ್ಲಿಲ್ಲ ನೋಡು ಹುಡುಗ ಮಳೆ ಮಾಡೋಂದಾಗೈತಿ ಊರು ಮುಟ್ಟತನ ಇಲ್ಲೇ ಮತ್ತೆ ತೋರಿಸ್ಕೊಂಡು ಹೋಗತ್ತಾನ ಹುಡುಗಂತೆ ನಾನು. ಇಲ್ಲ ಅಳ್ಬೆ ಇಲ್ಲೇ ಬಸ್ ಡೈರೆಕ್ಟ್ ಬಸ್ ಇತ್ತಂದ್ರೆ ಮತ್ತೆ ಅಲ್ಲೇ ಊರಾಗ ಇಳಿತಾರ ಅಲ್ಲಿ ಯಾರು ಬಂದು ಕರ್ಕೊಂಡು ಹೋಗ್ತಾರೆ ತಗೋ ಮಾವಾರ ಯಾರು ಇರ್ತಾರಲ್ಲ ನಡಿತೈತಿ. ನಾನು ಹಾಕತ್ ನೋಡಿ ಮನೆ ಇಷ್ಟೊತ್ತನ ಹಂಗೆ ಮಾತಾಡ್ಕೊಂತ ಕುಂತಿದ್ವಿ. ಹ್ಞೂ ಅವ ಯಾರು ಊರಿಂದ ಬಂದು ಹೊಳ್ಳಿ ಹೋದ್ರಂದ್ರೆ ಹಂಗೆ ಮನೆ ಬನ ಅಂತತಿ ಅತ್ತೆ ಆರಾಮದ ಅಂತ ಏನಂದ್ಲ ಅತ್ತಿ. ಹ್ಞೂ ಆರಾಮದಾರ ಅಂತ ನೋಡೋರು. ನಾನು ಅಪ್ಪ ಬಂದ್ಮ್ಯಾಗ ಫೋನ್ ಹಚ್ಬೇಕಂದೆ ಹಂಗೆ ಮಾತಾಡ್ಕೊತ ಕುಂತೆಲ್ಲ ಹಚ್ಚೋದಾಗಲಿಲ್ಲ ಅದಕ್ಕೆ ಹಚ್ಚಿದ್ದೆ ನಾನು. ಇದು ನಾ ಮುಂಜಾನೆ ಕಳಿಸ್ತೀನಿ ತಗೋ ಅಂತಂದೆ. ಹ್ಞೂ ಅಂತಂದ್ರೆ ಇವ ಮತ್ತೆ ಇಲ್ಲಿ ತಗೋ ಹೋಗ್ತೀನಂತಂದಲ್ಲ ಮತ್ತು ಅವರು ಏನು ಪಾಪ ಕೆಲಸ ಇರ್ತಾವ ಮತ್ತೆ ಇರ್ಲಿ ಬಿಡ ಅಂತ ನಾನು ಸುಮ್ಮನೆ ಆತೆ ಮತ್ತೆ ಯಾವಾಗಾರ ಮತ್ತೆ ಬಂದಾಗ ಬಂದು ಹೋಗಲ್ರ ಹೌದಿಲ್ಲ. ಹ್ಞೂ ಯವ್ವ ರತ್ನ ಇದು ಪಲ್ಯ ಭಾಳ ಐತೆ ನೋಡಿ ರೊಟ್ಟಿ ಅದು ಪಲ್ಯ ಐತೆ ನೋಡು ಐಕಿನ್ನ ನಿಂಗಮ್ಮನ ಕರೆದು ಒಟ್ಟಕ್ಕಿಗೆ ಪಲ್ಯ ಹಚ್ಕೊಡೆಯವ್ವ ತಿಂತತೇನ ಪಾಪ ಮಧ್ಯಾಹ್ನ ನೋಡಿದ್ನೆ ಮನೆ ಕದ ಹಾಕಿತ್ತು ಇನ್ನು ಬಂದಾಳಿಲ್ಲ ನೋಡು ಊರಾಗಿದ್ದ. ನೋಡ್ತೀನಿ ತಡಿ ಇದ್ರ ಹಚ್ಕೊಡ್ತೇನೆ ಊಟಕ್ಕೆ ಒಯ್ಯವಲ್ಲ ಕಲ್ಯ ರಾತ್ರಿ ತಿಂತಾಳ ಮತ್ತು ಮನ್ಯಾಗ. ಅಯ್ಯವ ಹಚ್ಕೊಡು ಪಾಪ ತಿಂತತಿ ಏನು ಇದನ್ನ ಕೊಡ್ತಿಂದ್ರೇನು ಕೆಡಿಸ್ತೈತಿ ಪಾಪ ರಾತ್ರಿ ಮಾಡ್ಕೋದ್ರ ತಪ್ತೈತಿ ಮತ್ತು ನಾಳೆ ಒಂದಿಟ್ಟು ಏನಾರ ಮಾಡ್ಕೊಂಡು ತಿಂತೈತಿ ಮುಂಜಾನೆ ಒಟ್ಟು ಕೊಟ್ಟು ಬಿಡಿ ಪಲ್ಯ ಹಚ್ಚಿ. ರತ್ನ ಒಂದಿಟ್ಟ ನಿಮ್ಮ ಅತ್ತಿ ಫೋನ್ ಹಚ್ಕೊಡಿ ಇಲ್ಲೇ ಅಪ್ಪ ಹೋದ್ನ ಈಗ ಬಿಟ್ಟು ನೋಡಿ ಮನಿ ಅಂತ ಹೇಳ್ತಾನೆ. ಹಲೋ ಏನಿ ಹಾಂ ಇರ್ತಾನಂತನ ಅಪ್ಪ ಈಗ ಮನೆ ಬಿಟ್ನಾ. ಒಲ್ಲಂದ್ರೆ ಇರೋದಿಲ್ಲ ಬಿಡ ಅವ ತಿಳಿಬೇಕು ಅವ ಮನಸ್ಸಿಗೆ ಏನು ಕಾಲೇಜ್ನ ಕೆಲಸ ಐತನಾಗತ್ತಿದ್ದ ಆತು ಬಿಡಪ್ಪ ಹಂಗಾರ ಬೇಷತ್ ಬಿಡು ಮತ್ತು ಬಂದಾರ ಬೇಟ ಅನ್ನಲ್ಲ ಚಲೋ ಆತು. ಅಣ್ಣ ಹೊಲಕ್ಕೆ ಹೋದ್ನ ಅಯ್ಯೋ ಮಳೆ ಮಾಡಾಗೈತೆ ನಾವು ಇನ್ನು ಅಲ್ಲಿ. ಹ್ಞೂ ನಾವು ಏನು ಇಲ್ಲಿ ಮಗ್ರು ಹಾಕೈತೆ ನೋಡು. ಈಗ ಬಿಟ್ಟು ನಾನು ಇನ್ನು ಹಂಗಾರ ಮನಿನ ಈಗ 4 ಗಂಟೆಗೆ ಐತೆ ಆ ಬಸ್. ವೈನಿ ಅವನ್ನೇ ಕಳ್ಸಕ್ಕೆ ಹೋಗಿದ್ದೀವಿ ವೈನಿ ಚಕ್ಲಿ ಅದು ಸುಮ್ಮನೆ ಹಂಗ್ಲ ಹಾಕೊಂಡಿರಿ ನೋಡಿ ನೀವು ಇಲ್ಲೇ ಮಾಡಿಕೊಡ್ತಿದ್ದೆ ಅವಂಗ ಮನ್ಯಾಗ. ವೈನಿ ವೈನಿ ಅತ್ತಿಯಾರ ಮಕ್ಕೊಂಡಿದ್ರು ನೋಡೋರು ಊಟ ಅದು ಮಾಡಿ. ವೈನಿ ಆಯ್ತಾಳ ವೈನಿ ಅವ್ ಬಂದ್ಮ್ಯಾಗ ಫೋನ್ ಹಚ್ಚಿಸ್ತೀನಿ ತಗೋ. ವೈನಿ ಇರ್ತಾನೆ ನೋಡು. ವೈನಿ ಆಯ್ತಾ ವೈನಿ ಇರ್ತಾನಂತನ ಅಕ್ಕ ಅಪ್ಪ ಅಲ್ಲೇ ನಾ ಬರ್ತಾನಂತನ ಯವ್ವ ಮತ್ತೆ ಬಸ್ ಹತ್ತೇಶನ್ ಅಂತ ನೋಡ ಅನ್ನ ಈಗ ಹೋಗಿ ಇರ ಅಂದ್ರೆ ನಾ ಯಾಕಂದಂತ ನೋಡು ಒಲ್ಲೆ ಕೆಲಸ ಐತಿ ಒಲ್ಲೆ ಅಂದಂತ ಬಿಟ್ಟಾನಂತ ಈಗ ಬಸ್ ಹತ್ತೇಶನ್ ಅಂತ ನೋಡ ಅನ್ನ ಅವ್ನು ಅಲ್ಲಿ ಬಸ್ ಹತ್ತಿಸಿ ಆತ ಹೊಲಕ್ಕೆ ಹೋದ್ನಂತ ಅನ್ನ ಈಗ ವೈನಿ ಫೋನ್ ಹಚ್ಚಿದ್ಲೆ ನಾನು ನಾನು ಬಿಡ ಅದಕ್ಕೆ ಚಾರಣ ಅಂತ ಮಾಡಿದ್ದೆ ಯವ್ವ ಈಗ ಹೋಗಿ ನೋಡು ಬಸ್ ಅದು ಹತ್ತಿಸೇವಿ ಅಂತಂದ್ರೆ ಚಕ್ಲಿ ಮಾಡಿದ್ರ ಅಂತ ಅದಕ್ಕೆ ಚಕ್ಲಿ ಅದು ಕೊಟ್ಟು ಕಷೆ ನೋಡ ಅಂತ ಫೋನ್ ಹಚ್ಚಿದ್ರೆ. ಹೌದನ ಅಕ್ಕ ಹಂಗಾರೆ ಬರ್ತಾನ ಆಳಿಗ ಮತ್ತೆ ಅಲ್ಲೇ ಡೈರೆಕ್ಟ್ ಬಸ್ ಸಿಕ್ತಂದ್ರೆ ಏನು ಮತ್ತು ಒಂದೂವರೆ ತಾಸ್ನಾಗ ಇರ್ತಾನೆ. ಇನ್ನೇರು ಜಗ್ದು ಅನ್ಕೊಳ್ವಾರ ಪಾಪ ಮತ್ತು ಚಕ್ಲಿ ಅದು ಮಾಡಿ ಕಟ್ಟಾರಂತಾನೆ ನಾವು ಒಂದಿಟ್ಟೆ ಅಪ್ಪ ಮೊದಲು ಹೋಗೋದೊಟ್ಟು ಹೇಳಿದ್ರೆ ಏನಾರು ಮಾಡಿ ಕಟ್ಟಾರ ಕಳ್ಸಾಕ್ ಬರ್ತಿತ್ತು. ಹುಡುಗ ಒಮ್ಮೆ ಹೋಗೋ ಮುಂದೆ ಹೇಳಿ ನೋಡು. ಹ್ಞೂನವ ನಾನು ಅದ ಅನ್ಯ ವೈನಿಗೆ ಹಾಕೊಂಡು ತಂದ ನೋಡಿ ಹೊರಗೆ ಏನು ಹುಡುಗ ಒಟ್ಟು ದೌಡರ ಹೇಳಿಲ್ಲ ಏನಾರು ಮಾಡಿ ಕಟ್ ಕಳ್ಸಿದ್ವಿ ವೈನಿ ನನಗೂ ಜೀವ ಮರ ಹಾಕತ್ತತ್ ನೋಡು ಅಂತಂದೆ. ಹಾಗ ಇವ ನಿಮ್ಮ ಕೆಲಸ ರಗಡ ಏನು ಹೊಲಕ್ಕೆ ಬುತ್ತಿ ಕಟ್ಟೋದು ಮನೇನ ಕೆಲಸ ಜಗ್ಗಿರ್ತೈತಿ ಮನೆ ಮಂದಿನೂ ಭಾಳ ಹಾಕಿರಿ ಬ್ಯಾಡ ಅದಕ್ಕೇನು ಆತ ನಾನು ಇಲ್ಲೇ ಮನ್ಯಾಗ ಇಟ್ಟಿತ್ತು ಅದು ಮಾಡಿ ಕಳ್ಸಿ ಅಂತ ಅವಂಗೂ ಬೇಕಾದ್ರೆ ಕಾಲೇಜಿಗೆ ಬೇರೆನೇ ಕಟ್ಟೇನಿ ಮನೆಗೂ ಕಟ್ಟೇನಿ ಹೋದ್ರೆ ಕೊಟ್ಟು ಕಳಿಸ್ತಿಲ್ತ ಮನ್ಯಾಗ ತಿನ್ರಿ ಹಂಗಾರ ಅಂತಂದು ಹೇಳಿದ್ಲೆ. ನೀಲ ಕಡ್ಲಿ ಬೇಳೆ ಒಡೆದಿಟ್ಟಿದ್ವಲ್ಲ ಮೊನ್ನೆ ಅದು ಬೆಳೆದು ಚೀಲ ಇತ್ತು ಒಂದು ಹಾಳಿ ಚೀಲ ಅದ್ರಾಗ ಹಾಕಿ ಗೊಬ್ಬರ ಚೀಲದಾಗ ಹಾಕಿ ಕಟ್ಟಿಟ್ಟಿಲ್ಲ ನಾನು ಮತ್ತು ಅವ ತುಂಬಿ ಉಷ್ಟು ಕಟ್ಟಿಡಾಕತ್ತಿದ್ದೆ ಮತ್ತು ಇವ್ರು ಹೊಲ್ದಾಗಿಂದ ಬಂದಾರ ಚಾ ಅದು ಮಾಡಂದ್ರಲ್ಲ ಚಾ ಮಾಡಕಂತ ಅದು ಬನ್ನಿ ಬಿಗಿತ್ನಾಗ ಕಟ್ಟಿರ್ಲಿಲ್ವ ಬಾಯಿ ಅದನ್ನ. ಹ್ಞೂ ಅಕ್ಕ ಇವರ ಇದ್ರಲ್ಲ ಇವ್ರ ಕಡೆನ ಬಿಗಿತ್ನಾಗ ಅದನ್ನ ಸಣ್ಣ ಬೀಲೆ ಕಟ್ಟಿಸಿ ಹೇಳಕ್ಕ ಗಾಳಿ ಆಡ್ಲಾರ್ದಂಗೆ ಏನು ಬಿಗಿತ್ನಂಗ ಏನು ಗಾಳಿ ಆಡಂಗಿಲ್ಲ ಏನಿಲ್ಲ ತೋಕ. ಹ್ಞೂ ವರ್ಷ ಪೂರ್ತಿ ಕಾಯ್ಕೋಬೇಕು ಅವನ ಏನು ಒಂದು ಈಟ್ ತೂತಾತು
ಇವು ನುಸಿ ಹಾಕು ಅಂದ್ರೆ ಮುಗಿತು, ಒಂದು ನುಸಿ ಆದ್ರಂಕರ ಮತ್ತೆ ಇಡೀ ಎಲ್ಲ ಇದು ಕಾಳು ಕಡಿನ ಮಾಡ್ತಾವ ಇವ ಅವು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗತ್ತೆ ನೀವು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್. ಧನ್ಯವಾದಗಳು ರೀ ಎಲ್ಲರಿಗೂ.